ಓಕೆ, ನಮ್ಮೆಲ್ಲ ರಿಪೋರ್ಟರ್ಸ್ ರೆಡಿ ಇದ್ದಾರೆ. ನಾಗರಾಜ್ ದರ್ಶನ್ ಸ್ಟೋರಿ ಫಾಲೋಅಪ್ ಕೊಡ್ತಾರೆ ಅಂದರೆ ನಾಳೆ ಏನಾಗುತ್ತೆ ಅಂತೇಳಿ. ದಿನೇಶ್ ಮಂಗಳೂರಿಂದ, ಮುಮ್ತಾಜ್ ಅಲಿ ಖಾನ್ ನಾಪತ್ತೆ, ಸುರೇಶ್ ಕಾಂಗ್ರೆಸ್ನೊಳಗೆ ಕುರ್ಚಿ ಕದನ, ಒಂದು ಕಡೆ ದಲಿತ ಸಿ ಎಂ ಆಗಬೇಕು ಅಂತೇಳಿ, ಮತ್ತೊಮ್ಮೆ ಡಿ ಕೆ ಆಗಬೇಕು ಅಂತೇಳಿ. ಹಾಗಿದ್ದರೆ ಸಿ ಎಂ ಸಿದ್ದರಾಮಯ್ಯ ಸ್ಥಾನಮಾನ ಏನು ಅನ್ನೋಂಥದ್ದು. ಇದರ ಜೊತೆಗೆ ಸಿ ಎಂ ಸಿದ್ದರಾಮಯ್ಯನವರು ನಿಮ್ಗೆ ಭಾಳ ಒಂದು ಅದ್ಭುತವಾದ ಸ್ಟೋರಿ ಹೇಳ್ತೀನಿ, ಆಮೇಲೆ ಹೇಳ್ತೀನಿ ಅಂದರೆ ಈ ಟೈಮಲ್ಲಿ ಹೇಳ್ತೀನಿ, ನಿಮ್ಮ ಮುಂದೆ ಹೇಳ್ತೀನಿ, ವೀಕ್ಷಕರಿಗೆ ಹೇಳುವಂಗೆ ಹೇಳ್ತೀನಿ ಅಂತ. ಇನ್ನು ರಂಜಿತ್ ಬೆಂಗಳೂರು ಗುಂಡಿಗಳ ಕಾರ್ಬಾರ್ ಬಗ್ಗೆ, ಹೋಂಡಾ ಸಿಟಿ ನಮ್ಮ ವೀರೇಶ್ ಒಂದು ಸ್ಟೋರಿ ಮಾಡಿದ್ರು ಸರ್. ಆ ಮಾರ್ಕೆಟ್ ಫ್ಲೈಓವರ್ ಮೇಲೆ 2 ಅಡಿ ಗುಂಡಿ ಬಿದ್ದಿದೆ ಸರ್. ಫ್ಲೈಓವರ್ ಮೇಲೆ 2 ಅಡಿ, ಅದರಲ್ಲಿ ಬೈಕ್ ಒಂದು ಬಿದ್ದು ಅವ್ನಿಗೆ ಏಟ್ ಆಗಿದೆ. ಇದು ಕಾಣಿಕೆ ಡಬ್ಬಿಯಲ್ಲಿ ದುಡ್ಡು ಹಾಕಿದಂಗೆ, ರಸ್ತೆ ಮೇಲೆ ಅಲ್ಲ ಸರ್, ಅದೇ ಮೇಲ್ಗಡೆಯಿಂದ ಹೋಗ್ತಿರ್ಬೇಕಾದ್ರೆ, ಬೈಕ್ ಹೋಗ್ತಿರ್ಬೇಕಾದ್ರೆ ಕಾಣಿಕೆ ಡಬ್ಬಿಗೆ ದುಡ್ಡು ಹಾಕಿದಂಗೆ ಪ್ಲಕ್ ಅಂತ ಹುಂಡಿ. ಓಕೆ, ನಿಮ್ಮೆಲ್ಲರ ಹತ್ರ ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಬನ್ನಿ, ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಕಟಕಟೆಯಲ್ಲಿ ಬೇಲ್ ಬಡಿದಾಟ ಶುರುವಾಗುತ್ತೆ ಇದೀಗ. ದರ್ಶನ್ಗೆ ಜಾಮೀನು ಕೊಡಿಸಲು ಹರಸಾಹಸ. ಪೊಲೀಸರ ಮೇಲೆ ಸಿ.ವಿ. ನಾಗೇಶ್ ಬಿಗ್ ಬಾಂಬ್ ಹಾಕಿದ್ದಾರೆ. ದಾಸನ ವಿರುದ್ಧ ಸುಳ್ಳು ಸಾಕ್ಷ್ಯ ಸೃಷ್ಟಿ ಆರೋಪ ಮಾಡಿದ್ದಾರೆ. ನಾಳೆ ಮತ್ತು ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಬರುತ್ತೆ. ನಾಗೇಶ್ ವಾದಕ್ಕೆ ಎಸ್ಪಿಪಿಯಿಂದ ಕೌಂಟರ್ ಆಕ್ಷನ್ ಇರುತ್ತೆ. ರಿಪಬ್ಲಿಕ್ನಲ್ಲಿ ಪ್ರಸನ್ನಕುಮಾರ್ ಪ್ಲಾನ್ನ ಎಕ್ಸ್ಕ್ಲೂಸಿವ್ ಮಾಹಿತಿ. ಪೊಲೀಸರ ಮೇಲೆ ಸಿ.ವಿ. ನಾಗೇಶ್ ಈಗಾಗಲೇ ನೀವು ಮಾಡಿದ್ದೇ ಸರಿ ಇಲ್ಲ ಅಂಥೇಳಿ ಇಡೀ ಪೊಲೀಸರನ್ನೇ ಒಂದು ರೀತಿಯಲ್ಲಿ ನೀವೆಲ್ಲ ಟಾರ್ಗೆಟ್ ಮಾಡ್ತಾ ಇದ್ರಿ, ಪಾಪ ತಪ್ಪೇ ಮಾಡಿಲ್ಲ ಅನ್ನುವಂಥ ರೀತಿಯಲ್ಲಿ ವಾದವನ್ನು ಮಂಡನೆ ಮಾಡಿದರು. ನಮಗೂ ಎಲ್ಲರಿಗೂ ಒಮ್ಮೆ ಆಶ್ಚರ್ಯ ಆಯಿತು, ಏನಪ್ಪ ಇದು, ಹಾಗಿದ್ರೆ DCP, ACP, DCP ಗಿರೀಶು, ACP ಚಂದನ್ ಏನು ಮಾಡೇ ಇಲ್ವಾ ಅನ್ನೋಂಥ ರೀತಿಯಲ್ಲಿ. ಆಮೇಲೆ SPP ಪ್ರಸನ್ನಕುಮಾರ್ ಇದು ಯಾವುದಿಲ್ಲ, ಎಲ್ಲ ರೀತಿಯಲ್ಲಿ ಅಂದರೆ ಪೊಲೀಸರ ಮೇಲೆ ಆರೋಪವನ್ನು ಮಾಡ್ತಾಯಿದ್ರು. SPP ಮೇಲೆ ಅಲ್ಲ, SPP ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇವರೇ ಪ್ರಸನ್ನಕುಮಾರ್ ಅಂತೇಳಿ. ಪ್ರಸನ್ನಕುಮಾರ್ ಅವರು ಎಂಥ ಪ್ರಬಲರು ಇನ್ನು ನಮ್ಗೆ ಗೊತ್ತಾಗಬೇಕು. ನಾವು ಬೇರೆ ಎಲ್ಲ ನೋಡಿದ್ದೀವಿ, ಅದೆಲ್ಲ ನಿಮಗೆ ಅಷ್ಟಾಗಿ ಜನಜನಿತ ಆಗಿಲ್ಲ. ಈಗ ಆಗತ್ತಾರೆ ಈಗ, ಯಾಕೆಂದರೆ ಅದು ದರ್ಶನ್ ವಿಚಾರ ಅಂತೇಳಿ. ಯಾಕೆ SPP ಪ್ರಸನ್ನಕುಮಾರ್ SPP ನೋಡಿ, ಇವರು ಸಿ.ವಿ. ನಾಗೇಶ್ ಸರ್. ಸಿ.ವಿ. ನಾಗೇಶ್ ನೀವು ನೋಡಿ, ಅಬ್ಬಾ ಆ ಬರೋ ರೀತಿಯಲ್ಲೇ ನಟೋರಿಯಸ್, ಒಂಥರ ಕ್ರಿಮಿನಲ್ ಲಾಯರು ಸ್ಟೈಲ್ ನೋಡಿ. ನಾನು ಹೇಳ್ತಾ ಇದ್ದೇನಲ್ಲ, ಇವರು ಟಾಮಿ ಸೆಬಾಸ್ಟಿಯನ್. ನೀವು ಇಂಟ್ರೆಸ್ಟ್ ಬೆಳೆಸ್ಕೊಂಡ್ಬಿಟ್ರೆ ಈ ಕಾನೂನು, ಈ ಕ್ರಿಮಿನಾಲಜಿ ಬಗ್ಗೆ ಎಲ್ಲ ಭಯಂಕರ ಇಂಟ್ರೆಸ್ಟ್ ಇರುತ್ತೆ, ಆಯಿತಾ. ಇವರು ಎಂಥ ವಾದ ಮಂಡಿಸಿದ್ರು ಅಂತಂದರೆ ಕಕ್ಕಾಬಿಕ್ಕಿ ಆಗೋಗ್ಬಿಟ್ರು ಪೊಲೀಸರು. ಆಮೇಲೆ PSI ವಿನಯ್ ಮೇಲೆ ಯಾಕೆ ಮಾಡಿಲ್ಲ ಅಂತೇಳಿ. ನನ್ನ ಪ್ರಕಾರ ಅದು ಕೂಡ ಒಂದು ಲೂಪ್ ಹೋಲ್ಸ್ ಅಂತ ಅನಿಸುತ್ತೆ ಪೊಲೀಸರದ್ದು. ಈಗೇನಾಗಿದೆ, ಎಲ್ಲರಿಗೂ ಎಪ್ಪಪ್ಪ ನೋಡಿ ಬಂದುಬಿಡ್ತಾರೆ, ದರ್ಶನ್ ಬಂದುಬಿಡ್ತಾರೆ, ಓಕೆ ಬಂದುಬಿಡ್ಲೂಬೋದು, ಗೊತ್ತಿಲ್ಲ. ಆದರೆ ನಾಳೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಲ್ಲ ನೀವೇನು ಹೇಳಿದ್ರಿ ಇದಕ್ಕೆ ಹಿಂಗೆ, ನೀವೇನು ಹೇಳಿದ್ರಿ ಇದಕ್ಕೆ ಹಿಂಗೆ, ನೀವೇನು ಹೇಳಿದ್ರಿ ಇದಕ್ಕೆ ಹಿಂಗೆ ಒಂದೊಂದೇ ಉತ್ತರ ಕೊಡ್ತಾ ಹೋಗ್ತಾರೆ. ಇದು ಹೆಂಗೆ ಅಂತಂದರೆ ವಿಧಾನಸೌಧದಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ನಡುವೆ ಇದಾಗುತ್ತೆ, ಏನು ಫೈಟ್ ಆಗ್ತಾ ಇರುತ್ತೆ. ವಿರೋಧ ಪಕ್ಷಗಳು ಒಂದೊಂದೇ ಎತ್ತಾ ಇರ್ತವೆ, ಪ್ರಶ್ನಾವಳಿ ತುಂಬ ಇರುತ್ತೆ. ನೀವು ಹಿಂಗೆ ಮಾಡಿದಿರಿ, ಹಂಗೆ ಮಾಡಿದಿರಿ ಅಂತ. ಒಮ್ಮೊಮ್ಮೆ ಅದೇ ಕಾಲಕ್ಕೆ ಉತ್ತರಗಳು ಬರುತ್ತೆ. ಫೈನಲಿ CM ಒಂದು ಉತ್ತರ ಕೊಡೋದು ಅಂತಿರುತ್ತೆ. ನಾವೆಲ್ಲ ಪಂಚ್ ಮಾಡ್ತೀವಿ, CM ಅಲ್ಲೊಂದು ಸಿಸ್ಟಮ್ ಇದೆ. ಒಮ್ಮೆ CM ಎದ್ದು ಅವರ ಕುರ್ಚಿಯಲ್ಲಿ ಎದ್ದು ನಿಂತರೆ ಎಂಥ ಘಟಾನುಘಟಿಗಳಿದ್ದರೂ ಕೂಡ, ಮುಂದ್ಗಡೆ ಇದ್ದರೂ ಕೂಡ ಕೂತ್ಕೊಂಡ್ಬಿಡ್ಬೇಕು. ಈಗ ವಿರೋಧ ಪಕ್ಷದ ನಾಯಕ ಯಡಿಯೂರಪ್ಪ ಅಥವಾ HD ಕುಮಾರಸ್ವಾಮಿ ಜೋರಾಗಿ ಮಾತಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ, ಅಂತ ಜೋರಾಗಿ ಮಾತಾಡ್ತಾರೆ. ಸಡನ್ನಾಗಿ CM ಎದ್ದು ನಿಲ್ತಾರೆ ಅಂತ ಇಟ್ಕೊಳ್ಳಿ, ಆಗ ಕೂತ್ಕೊಳ್ಳೇಬೇಕು. ಅದು ಪ್ರೋಟೋಕಾಲ್ ನಂಬರ್ 1. ಎರಡನೇದು, ಸ್ಪೀಕರ್ ಎದ್ದು ನಿಂತಾಗ ಎಲ್ಲರೂ ಕೂತ್ಕೊಳ್ಳೇಬೇಕು. ಗಲಾಟೆ ಆಗುತ್ತೆ, ಅದು ಬೇರೆ ವಿಚಾರ. ಪ್ರೋಟೋಕಾಲ್ ಹಂಗೆ. ಏನು ರೀ ಮಾನ ಮರ್ಯಾದೆ ಇದೆಯಲ್ರಿ, ಸ್ಪೀಕರ್ ಎದ್ದು ನಿಂತಿದ್ದಾರೆ ಅಂತ ಬೈತಾರೆ. ಸ್ಪೀಕರ್ ಎದ್ದ ನಂತರ ಬೈತಾರೆ. ನಾನು ಯಾಕೆ ಇದನ್ನು ಈ ಥರ ಹೋಲಿಕೆ ಮಾಡಿದೆ ಅಂತಂದರೆ, ಈಗ ಏನು ಸಿ.ವಿ. ನಾಗೇಶ್ ಅವರ ವಾದಗಳಿದೆಯಲ್ಲ, ಈಗ ಒಂದು ಅಪ್ಪರ್ ಹ್ಯಾಂಡ್ ಆಗಿದೆ. ಈಗ ಅದಕ್ಕೆ ಕೌಂಟ್ರು ಆ ನಂತರ ಶುರು ಆಗುತ್ತೆ. ಆ ನಂತರ ಮುಗಿದೋಯ್ತಾ ಇಲ್ಲ, ಸಿ.ವಿ. ನಾಗೇಶ್ ಇನ್ನೊಂದು ಪಾಯಿಂಟ್ ಹಾಕ್ತಾರೆ, ಅದರ ಮೇಲೆ ಇನ್ನೊಂದು ಪಾಯಿಂಟ್ ಹಾಕ್ತಾರೆ. ಸೊ ಹಾಗಾಗಿ ಏನು, ಈಗ ಲೈವಾ ಪ್ಯಾಕೇಜಾ? ಓಕೆ, ಬನ್ನಿ. ಜಾಮೀನಿಗಾಗಿ ಕಾದು ಸುಸ್ತಾಗಿರೋ ದಾಸನ ಪರವಾಗಿ ಸಿ.ವಿ. ನಾಗೇಶ್ ಬೇಲ್ಗಾಗಿ ಪ್ರಬಲ ವಾದ ಮಂಡಿಸಿದ್ದಾರೆ. ಆದರೆ ಇದಕ್ಕೆ ಬ್ರೇಕ್ ಹಾಕಲು ನಾನು ಹೇಳ್ದಂಗೆ SPP ಸಜ್ಜಾಗಿದ್ದಾರೆ. ಏನು ಹೇಳ್ಬೋದು, ನಿಮಗೆಲ್ಲ ಗೊತ್ತಿದೆ. ಇದು ಎಲ್ಲ ರಾಂಗ್ ಅಪ್ಪ, ಶೂ ಹಾಕಿರಲಿಲ್ಲ, ಶೂವನ್ನು ತೊಳೆದ ನಂತರ ಹೆಂಗೆ ರಕ್ತದ ಕಲೆ, ಚಪ್ಪಲಿ ಹಾಕಿದ್ರು, ಆಮೇಲೆ ಇಷ್ಟೇ ಹೋಗಿರೋದು, 1 ಇಂಚು ತಲೆ ತೂತಾಗಿದೆ, ಏನು 12 ಜನರ ಶೂ ಅಲ್ಲಿ ರಕ್ತ ಬಂದ್ಬಿಡ್ತು, ಹೆಂಗೆ ಅಂತೆಲ್ಲ ಕೇಳಿಕ್ಕೆ ಶುರು ಮಾಡಿದಾರಲ್ವಾ. ಇದಕ್ಕೆಲ್ಲ ಉತ್ತರ ಸಿಗತ್ತಂತೆ ಈ ರಿಪೋರ್ಟ್ ನೋಡಿ. ದರ್ಶನ್ ಜಾಮೀನಿಗೆ ಸಿ.ವಿ. ನಾಗೇಶ್ ವಾದ. ಬೇಲ್ಗೆ ಬ್ರೇಕ್ ಹಾಕಲು SPP ಪ್ಲಾನ್.
ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ದರ್ಶನ್ಗೆ ಯಾಕಾಗಿ ಜಾಮೀನು ಸಿಗಬೇಕು ಅಂತ ಸಿವಿ ನಾಗೇಶ್ ಪ್ರಬಲ ವಾದ ಮಂಡಿಸಿದ್ರು. ವಕೀಲರ ವಾದ ಆಲಿಸಿ ಮಂಗಳವಾರಕ್ಕೆ ಮುಂದಿನ ವಿಚಾರಣೆ ಮುಂದೂಡಲಾಗಿದೆ. ಈ ಮಧ್ಯೆ ಜಾಮೀನು ನೀಡದಂತೆ ಎಸ್ಪಿಪಿ ಬ್ರೇಕ್ ಹಾಕುವ ಸಾಧ್ಯತೆ ಇದೆ. ಹಾಗಾದ್ರೆ ಎಸ್ಪಿಪಿ ಮುಂದಿರುವಂತಹ ಸವಾಲುಗಳು ಏನು ಅನ್ನೋದನ್ನ ನೋಡೋದಾದ್ರೆ, ಎಸ್ಪಿಪಿಯ ಮುಂದಿನ ಸವಾಲುಗಳು ಆರೋಪಿಗಳ ಸ್ಥಳ ಮಹಾಜರು ತಡವಾಗಿದ್ದು ಯಾಕೆ ಎಂಬುದನ್ನು ಮನವರಿಕೆ ಮಾಡಿಕೊಡಬೇಕು. ಪೋಸ್ಟ್ ಮಾರ್ಟಮ್ ತಡವಾದ ಬಗ್ಗೆ ನಿರ್ದಿಷ್ಟ ಕಾರಣ ತಿಳಿಸಬೇಕು. ಕೇಸ್ ಡೈರಿಯಲ್ಲಿ ಸಾಕ್ಷಿಗಳ ಉಲ್ಲೇಖ ಮಾಡದಿರಲು ನೀಡಿರುವ ಕಾರಣಗಳನ್ನ ಇನ್ನೊಮ್ಮೆ ಕೋರ್ಟ್ ಗಮನಕ್ಕೆ ತರಬೇಕು. ರಕ್ತದ ಕಲೆಗಳು ಸಿಕ್ಕಿರುವುದನ್ನ ಮಾಡಿಸಿರುವಂತಹ ವೈಜ್ಞಾನಿಕ ಪರೀಕ್ಷೆ ಹಾಗೂ ಅದರ ಸಾಮರ್ಥ್ಯವನ್ನ ಸಮರ್ಥವಾಗಿ ತಿಳಿಸಬೇಕು. ಸಿವಿ ನಾಗೇಶ್ ನೀಡಿರುವಂತಹ ಕಾರಣಗಳು ಜಾಮೀನಿಗೆ ಕಾರಣ ಇರಬಹುದು, ಆದರೆ ಸಮರ್ಪಕ ಕಾರಣಗಳು ಇದ್ದಾಗ ಇವು ಪರಿಗಣನೆಗೆ ಬರಲ್ಲ ಎಂಬುದನ್ನು ದೃಢಪಡಿಸಬೇಕು. ಸಬ್ ಇನ್ಸ್ಪೆಕ್ಟರ್ ವಿನಯ್ರನ್ನ ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸಿರುವುದನ್ನ ತಿಳಿಸಬೇಕು. ಮೋಹನ್ ರಾಜ್ರಿಂದ ಪಡೆದ ಹಣವನ್ನ ಈಗಾಗಲೇ ಪ್ರದೋಷ್ಗೆ ನೀಡಿರುವ ಬಗ್ಗೆ ಇರುವ ದಾಖಲೆಗಳನ್ನ ಸಾಬೀತುಪಡಿಸಬೇಕು. ದರ್ಶನ್ ಆರೋಪಿಗಳ ಜೊತೆ ಸಂಪರ್ಕ ಮಾಡಿರುವುದು ಕೊಲೆಯ ಬಗ್ಗೆ ಮಾತನಾಡಲು ಎಂಬುದನ್ನ ಸಾಕ್ಷೀಕರಿಸಬೇಕು. ದರ್ಶನ್ ಘಟನೆ ನಡೆದಾಗ ಅದೇ ಶೂಗಳನ್ನ ಧರಿಸಿದ್ರು ಎಂಬುದನ್ನ ಲಭ್ಯವಿರುವ ಸಿಸಿಟಿವಿ ಮೂಲಕ ಸಾಬೀತು ಮಾಡಬೇಕು. ದರ್ಶನ್ ಕೊಲೆಯಲ್ಲಿ ಭಾಗಿಯಾಗಿದೆ ಎನ್ನುವುದಕ್ಕೆ ಇರುವ ಇತರ ಸಾಕ್ಷಿಗಳನ್ನ ಸಮರ್ಥವಾಗಿ ಮಂಡಿಸಬೇಕು. ಈ ಎಲ್ಲ ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ಎಸ್ಪಿಪಿ ಹಾಜರುಪಡಿಸಿದ್ರೆ ದಾಸನಿಗೆ ಜಾಮೀನು ಸಿಗೋದು ಡೌಟ್ ಆಗಲಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಓಕೆ, ನಮ್ಮ ನಾಗರಾಜ್ ಇದ್ದಾರೆ. ನಾಗರಾಜ್ಗೆ ಒಂದು ಹೆಸರು ಇಟ್ಬಿಟ್ಟಿದ್ದಾರೆ ನಮ್ಮ ಮೀಡಿಯಾದವರೆಲ್ಲ. ಏನು ಸರ್? 9:30 ನಾಗರಾಜ್ ಅಂತ. ಯಾಕೆ ಹೇಳಿ, ಬೆಳಿಗ್ಗೆ 9:00 ಅವ್ರು ಇದ್ದೇ ಇರ್ತಾರೆ ಬಿಗ್ ಮಾರ್ನಿಂಗ್ ಅಲ್ಲಿ ಅಂತ. ನಾವು ಅದನ್ನು ಚೇಂಜ್ ಮಾಡಿಬಿಟ್ಟು ಬಿಗ್ ಮಾರ್ನಿಂಗ್ ನಾಗರಾಜ್ ಅಂತ ಹೆಸರಿಟ್ಟಿದ್ದೀವಿ. ನಾಗರಾಜ್, ಈಗ ನೀವು ಹೇಳಿ ನೀವು ಈ ಕೇಸನ್ನು ಹೆಂಗೆ ನೋಡ್ತೀರಿ? ಈಗ ಅದನ್ನೇ ನಮ್ಮ ವೀಕ್ಷಕರಿಗೆ ಹೇಳಿ. ಜಯಪ್ರಕಾಶ್, ಏನು ಇದುವರೆಗೂ ಈ ತಿಂಗಳ 11ನೇ ತಾರೀಕಿಗೆ ದರ್ಶನ್ ಬಂಧನ ಆಗಿ 4 ತಿಂಗಳಾಗ್ತಾ ಇರ್ತಕ್ಕಂಥದ್ದು. ಇಲ್ಲಿವರೆಗೂ ಅಂದರೆ ಏನು ಸಿ ವಿ ನಾಗೇಶ್ ಮೊನ್ನೆಯಿಂದ ವಾದ ಶುರು ಮಾಡೋವರೆಗೂ ಎಲ್ಲೂ ಸಹ ಪೊಲೀಸರ ತನಿಖೆ ಬಗ್ಗೆ ಆಗಲಿ ಅಥವಾ ಚಾರ್ಜ್ ಶೀಟ್ ಬಗ್ಗೆ ಆಗಲಿ ಇಷ್ಟು ಅದ್ಭುತವಾಗಿ ತನಿಖೆ ಆಗ್ತಾ ಇದೆ ಅನ್ನೋ ಮಾತುಗಳೇ ಕೇಳಿ ಬರ್ತಾ ಇತ್ತು. ಆದರೆ ಸಿ ವಿ ನಾಗೇಶ್ ವಾದ ಆದಮೇಲೆ ಸಾಮಾನ್ಯವಾಗಿ ಸಾರ್ವಜನಿಕರು ಮತ್ತು ದರ್ಶನ್ ಅಭಿಮಾನಿಗಳಲ್ಲಿ ಒಂದು ಪ್ರಶ್ನೆ ಬಂದಿರುತ್ತೆ, ಇಷ್ಟು ಲೂಪ್ ಹೋಲ್ಸ್ ಇದಾವ, ಇಷ್ಟು ಈ ರೀತಿಯಾಗಿ ಮಾಡಿದಾರ ಅನ್ನೋ ಒಂದು ಅನುಮಾನಗಳು ಶುರುವಾಗಿರ್ತವೆ. ಆದರೆ ಇದಕ್ಕೆಲ್ಲದಕ್ಕೂ ಎಸ್ಪಿಪಿ ಉತ್ತರ ಕೊಡೋದಕ್ಕೆ ಸಿದ್ಧರಾಗಿರ್ತಕ್ಕಂಥದ್ದು. ಏನಂತಂದರೆ, ಏನು ಸಿ ವಿ ನಾಗೇಶ್ ಪ್ರಮುಖವಾಗಿ ಒಂದಷ್ಟು ಅಂಶಗಳನ್ನು ಮಂಡಿಸಿದ್ದಾರೆ. ಇದು ಲೂಪ್ ಹೋಲ್ಸ್ ಮತ್ತು ಏನು ಸಿ ವಿ ನಾಗೇಶ್ ಹೇಳ್ತಾರೆ, ಕೇಸ್ ಡೈರಿಯಲ್ಲಿ ಸಾಕ್ಷಿಗಳ ಹೆಸರಿಲ್ಲ ಅಥವಾ ಪೋಸ್ಟ್ ಮಾರ್ಟಮ್ ಲೇಟ್ ಆಗಿದೆ, ಜೊತೆಗೆ ಏನು ಸಾಕ್ಷಿದಾರ ವಿನಯ್ ಅವರ ಫೋನನ್ನು ಸೀಸ್ ಮಾಡಿಲ್ಲ. ಹೀಗಾಗಿ ಕೆಲವು ಪ್ರಮುಖ ಅಂಶಗಳನ್ನು ಎತ್ತಿದ್ದಾರೆ. ಇವೆಲ್ಲವೂ ಜಾಮೀನಿಗೆ ಕಾರಣ ಆಗೋದು ನಿಜ. ಆದರೆ ಯಾವಾಗ ಇವೆಲ್ಲ ಜಾಮೀನಿಗೆ ಕಾರಣ ಆಗ್ತವೆ ಅಂತಂದರೆ, ಪೊಲೀಸರು ಅಥವಾ ಎಸ್ಪಿಪಿ ಏನು ಸಮರ್ಪಕವಾದಂಥ ಕಾರಣಗಳು, ಯಾಕೆ ಪೋಸ್ಟ್ ಮಾರ್ಟಮ್ ಲೇಟ್ ಆಯಿತು, ಯಾರು ಸತ್ತಿರೋ ವ್ಯಕ್ತಿ ಯಾರು ಅಂತ ಗೊತ್ತಿರಲಿಲ್ಲ, ಹೀಗಾಗಿ ಕನ್ಸೆಂಟ್ ತೆಗೆದುಕೊಳ್ಬೇಕಾಗಿತ್ತು ಅವರ ಸಂಬಂಧಿಕರದ್ದು, ಹೀಗಾಗಿ ಲೇಟ್ ಆಯಿತು ಅನ್ನೋ ಒಂದು ಸಮರ್ಪಕ ಕಾರಣವನ್ನು ಕೊಡೋದಿರ್ಬೋದು. ಮತ್ತು ವಿನಯ್, ಸಾಕ್ಷಿದಾರ ವಿನಯನ್ನ ಸಾಕ್ಷಿದಾರನಾಗಿ ಮಾಡ್ಕೊಂಡಿದ್ದೀವಿ, ಅವರು ಸಾಕ್ಷಿ ಏನು ತನಿಖೆಗೆ ಬೇಕಾದಂಥ ಎಲ್ಲ ರೀತಿಯಲ್ಲಿ ಸಹಕಾರ ನೀಡ್ತಾ ಇದ್ದಾರೆ. ಹೀಗಿರುವಾಗ ಅವರ ಫೋನನ್ನು ಸೀಸ್ ಮಾಡಿಕೊಂಡು ಅದನ್ನು ಇದು ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಯಾಕಂತಂದರೆ ಅವರೇ ಕೊಡ್ತಾ ಇದ್ದಾರೆ ಫೋನಲ್ಲಿ ಏನು ಮಾಹಿತಿ ಇತ್ತು, ನಾನು ಯಾವ ರೀತಿ ಚಾಟ್ ಮಾಡಿದ್ದೆ ಅಂತೇಳಿ ಸಾಕ್ಷಿಯನ್ನು ಹೇಳ್ತಾ ಇದ್ದಾರೆ. ಈಗಿರುವಾಗ ಅದನ್ನು ಸೀಸ್ ಮಾಡುವ ಅವಶ್ಯಕತೆ ಇಲ್ಲ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗ ಎಲ್ಲ ಒಂದು 20ಕ್ಕೂ ಹೆಚ್ಚು ಅನುಮಾನಗಳನ್ನು ಸಿ ವಿ ನಾಗೇಶ್ ಕೌಂಟರ್ ಮಾಡಿದ್ದಾರೆ. ಅವಕ್ಕೆಲ್ಲಕ್ಕೂ ಒಂದು ತಾರ್ಕಿಕ, ಅದರಲ್ಲೂ ಏನು ಎಲ್ಲ ರಕ್ತದ ಕಲೆ ಇದು ಒಗೆದು ಒಣಗಾಕಿರ್ತಕ್ಕಂಥ ಬಟ್ಟೆಗಳ ಮೇಲೆ ರಕ್ತದ ಕಲೆಯನ್ನು ಈಗ ಯಾವ ರೀತಿ ತೆಗೆದುಕೊಂಡ್ರು ಅನ್ನೋ ಒಂದು ಪ್ರಶ್ನೆಯನ್ನು ಸಿ ವಿ ನಾಗೇಶ್ ಎತ್ತಿರ್ತಕ್ಕಂಥದ್ದು. ಆದರೆ ಲೂಮಿನಾರ್ ಟೆಸ್ಟ್ ಮಾಡಿದ್ರೆ 6 ತಿಂಗಳಿಗೂ ಅಧಿಕ ಆಗಿರ್ತಕ್ಕಂಥ ಬಟ್ಟೆಗಳ ಮೇಲೆ ಇರ್ತಕ್ಕಂಥ ರಕ್ತದ ಕಲೆಗಳನ್ನು ತೆಗೆಯುವಂಥ ಸಾಮರ್ಥ್ಯ ಆ ಒಂದು ಪರೀಕ್ಷೆಗೆ ಇರತಕ್ಕಂಥದ್ದು. ಈ ಎಲ್ಲ ವಿಚಾರಗಳನ್ನು ಕೋರ್ಟ್ನ ಗಮನಕ್ಕೆ ತರೋದಕ್ಕೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಜಯಪ್ರಕಾಶ್, ಓಕೆ, ಸಿ ವಿ ನಾಗೇಶ್ ಗೆಲ್ತಾರಾ, ಎಸ್ಪಿಪಿ ಗೆಲ್ತಾರಾ? ಈ ಒಂದು ಏನು ಸಿ ವಿ ನಾಗೇಶ್ ಕೇವಲ ತಾಂತ್ರಿಕ ಅಂಶಗಳನ್ನು ಇಟ್ಕೊಂಡು ಮುಂದಿಟ್ಟಿರ್ತಕ್ಕಂಥದ್ದು. ಚಾರ್ಜ್ ಶೀಟನ್ನು ಚೆಕ್ ಮಾಡಿದ್ರೆ ಇವೆಲ್ಲವನ್ನು ಕೌಂಟ್ರ್ ಮಾಡಬಹುದಾದಂಥ ಸಾಕಷ್ಟು ಮೆಟೀರಿಯಲ್ ಎಸ್ಪಿಪಿ ಪ್ರಸನ್ನ ಕುಮಾರ್ ಬಳಿ ಇರ್ತಕ್ಕಂಥದ್ದು. ಹೀಗಾಗಿ ಸಾಮಾನ್ಯವಾಗಿ ಇಲ್ಲಿ ದರ್ಶನ್ಗೆ ಬೇಲ್ ಸಿಗೋ ಸಾಧ್ಯತೆ ತೀರಾ ಕಡಿಮೆ ಇರ್ತಕ್ಕಂಥದ್ದು. ಒಂದು ಪ್ರಶ್ನೆ ಈಗ ಹೇಳ್ತಾ ಇರುವಂಥದ್ದು, ಪ್ರತಿಯೊಬ್ಬರು ಕೂಡ ಇವತ್ತು ಸಾಕಷ್ಟು ಕಡೆ ಚರ್ಚೆ ಆಗ್ತಿರೋದು, ದರ್ಶನ್ ಸ್ವಇಚ್ಛಾ ಹೇಳಿಕೆಯಲ್ಲಿ ಚಪ್ಪಲಿ ಹಾಕೊಂಡಿದ್ದೀನಿ ಅಂತ ಹೇಳಿದ್ದಾರೆ, ಆದರೆ ಪೊಲೀಸ್ನವ್ರು ಹೋಗಿ ಶೂಗಳನ್ನು ಸೀಸ್ ಮಾಡ್ಕೊಂಡು ಬಂದರು ಅಂತೇಳಿ. ಇದು ಹೇಗೆ ಇದನ್ನ ಪ್ರೂವ್ ಮಾಡ್ತಾರೆ ಈಗ ಕೋರ್ಟಲ್ಲಿ?
ನಾಗೇಂದ್ರ, ಇಲ್ಲಿ ಪ್ರಮುಖವಾಗಿ ಗಮನಿಸ್ಬೋದು, ದರ್ಶನ್ ಏನು ಇದರಿಂದ ಹೊರಡ್ತಾರೆ, ಈ ಪಬ್ ರೆಸ್ಟೋರೆಂಟ್ ಪಬ್ಬಲ್ಲಿ ಕೂರ್ತಿರ್ತಾರೆ, ಅಲ್ಲಿಂದ ಅವರು ಹೊರಡ್ತಾರೆ ರಾಜರಾಜೇಶ್ವರಿ ನಗರದ ಒಂದು ಸ್ಟೋನಿ ಬ್ರೂಕ್ ಪಬ್ಬಿಂದ ಓಡಬೇಕಾದ್ರೆ ಕ್ಲಿಯರ್ ಆಗಿ ಅವರ CCTV ಫೋಟೇಜ್ SPP ಬಳಿ ಇರ್ತಕ್ಕಂಥದ್ದು. ಅದರಲ್ಲಿ ಅವರು ಯಾವ ಬಟ್ಟೆ ಯಾವ ಕಲರ್ ಬಟ್ಟೆ ಹಾಕಿದ್ರು, ಯಾವ ಪ್ಯಾಂಟ್ ಹಾಕಿದ್ರು, ಯಾವ ಥರ ಶೂ ಹಾಕಿದ್ರು, ಅವ್ರ ಕಾರ್ ಹತ್ತೋವರೆಗೂ CCTV ಈಗಾಗಲೇ SPP ಬಳಿ ಮತ್ತು ದಾಖಲೆಗಳನ್ನು ಅದನ್ನು ಕೋರ್ಟ್ಗೂ ಕೂಡ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಅದನ್ನು ಕೌಂಟರ್ ಮಾಡುವಂಥ ಒಂದು ದೊಡ್ಡ ಪ್ರಶ್ನೆ ಏನು ಪೊಲೀಸರಿಗೆ ಆಮೇಲೆ ಸೆಕೆಂಡ್ರಿ ಏನು ಗೊತ್ತಾ, ಈಗ ನೀವೇನು ಹೇಳಿದ್ರೆ ಸ್ವಇಚ್ಛ ಹೇಳಿಕೆ ದರ್ಶನ್ದು ಅಂತೇಳಿ, ದರ್ಶನಲ್ಲಿ ಸತ್ಯನೇ ಹೇಳಿರ್ತಾರೆ ಎಲ್ಲವನ್ನು ಕೂಡ. ಅವ್ರು ಕೊಲೆ ಕೇಸಲ್ಲಿ ಸಿಕ್ಕಾಕೊಂಡಿರೋದು ಸತ್ಯಲ್ಲಿ ಹೇಳಿರ್ತಾರೆ, ತಪ್ಪಿಸ್ಕೊಳಕ್ಕೆ ಏನಾದರೂ ಹೇಳಿರ್ತಾರಪ್ಪ, ಹಿಂಗೆ ಹೇಳಿ ಅಂತೇಳಿ ಹೇಳಿರ್ಬೋದು, ನಾನು ಚಪ್ಪಲಿ ಹಾಕೊಂಡಿದ್ದೀನಿ. ಹಂಗೇನಾದ್ರು ಆಯ್ತು ಅಂತಾರೆ ಸರ್, ತನಿಖೆಯನ್ನ ಡೈವರ್ಟ್ ಮಾಡುವಂತ ಕೆಲಸವನ್ನ ದಿಕ್ಕು ತಪ್ಪಿಸೋ ಕೆಲಸ ಮಾಡಿದ್ದಾರೆ. ನಾಳೆ ಏನಾಗುತ್ತೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿ. ಇನ್ನು ಒಂದು ಕಡೆ